ಅಸ್ಟ್ರಾಲಜಿ ಆಗ್ಲಿ, ನ್ಯೂಮರಾಲಜಿ ಆಗ್ಲಿ, ಅಥವಾ ಯಾವುದೇ ತರದ ಭವಿಷ್ಯವನ್ನ ಅಥವಾ ಫಾರ್ಚೂನ್ ಟೆಲ್ಲಿಂಗ್ ಹೇಳೋ ವಿಷಯಗಳಲ್ಲಾಗ್ಲಿ ಈ ಫೇಕ್ ಮಾಡೋರು ಕೂಡ ತುಂಬಾ ಜನ ಇರ್ತಾರೆ. ಈಗ ಟ್ಯಾರೋ ಕಾರ್ಡ್ ರೀಡಿಂಗ್ ಅನ್ನ ನಂಬಬೇಕು ಅಂತಂದ್ರೆ ಅದ್ರಲ್ಲೂ ಕೂಡ ಅಥೆಂಟಿಸಿಟಿಯ ಪ್ರಾಬ್ಲಮ್ ಇದೆ. ಸುಮಾರು ಜನ ಅದನ್ನ ಅಥೆಂಟಿಕ್ ಆಗಿ ಮಾಡಿದವರು, ಜೆನ್ಯೂನ್ ಮಾಡಿದವರು ಕೂಡ ಇದ್ದಾರೆ. ಸೊ ಅಥೆಂಟಿಕ್ ಟ್ಯಾರೋ ಕಾರ್ಡ್ ರೀಡರ್ ಇವರು ಅಥವಾ ಅಥೆಂಟಿಕ್ ಆಸ್ಟ್ರಾಲಜರ್ ಅಂತ ನಾವು ಬೇರೆ ಬೇರೆ ಇದರಲ್ಲೆಲ್ಲ ಹೆಂಗ್ ಕರಿತೀವಿ, ಆ ತರ ಐಡೆಂಟಿಫೈ ಮಾಡೋದು ಹೇಗೆ? ಇದು ಬಹಳ ಕಷ್ಟ ಐಡೆಂಟಿಫೈ ಮಾಡೋದು. ಯಾಕಂತಂದ್ರೆ ದೊಡ್ಡ ದೊಡ್ಡ ಬೋರ್ಡ್ ಹಾಕೊಂಡಿರ್ತಾರೆ, ನಾವು ಟ್ಯಾರೋ ಕಾರ್ಡ್ ರೀಡರ್ಸ್, ಸುಮಾರು ಜನ ಫಾಲೋವರ್ಸ್ ಇರ್ತಾರೆ, ಲಕ್ಷಾಂತರ ಫಾಲೋವರ್ಸ್ ಇರ್ತಾರೆ. ಆದ್ರೆ ಅವರು ಕ್ಲೈಂಟ್ ಅಂತ ನಾವ್ ಯಾರು ಬರ್ತಾರೆ ಅವ್ರಿಗೆ ಒಂದು ಭವಿಷ್ಯ ಕೇಳೋಕೆ 5 ನಿಮಿಷ ಅದು ಕಾರ್ಡ್ಸು ಹಾಕಲ್ಲ. ಅವರು ಸುಮ್ನೆ ಏನೋ ಒಂದ್ ಹೇಳಿ ಕಳ್ಸಿರ್ತಾರೆ. ಸುಮಾರು ಕ್ಲೈಂಟ್ಸ್ ನನ್ನ ಹತ್ರ ಬಂದಿರೋರು ಇದನ್ನೇ ಕಂಪ್ಲೇಂಟ್ ಮಾಡ್ತಾರೆ, ಮೇಡಮ್ ನಾನು ಎಷ್ಟೋ ಒಂದು XYZ ಅಮೌಂಟ್ ಕೊಟ್ಟು ಹೋಗಿದ್ದೆ, ಆದ್ರೆ ಅವ್ರು ನನ್ಗೆ 10 ನಿಮಿಷನೂ ಹೇಳಲಿಲ್ಲ. ಅಂಡ್ ಅವ್ರು ಏನ್ ಹೇಳಿದ್ರು ನನ್ಗೆ ಅದ್ ನಂಬಿಕೆನೂ ಬರ್ಲಿಲ್ಲ ಅಂತ ಸಾಕಷ್ಟು ಜನ ಲೈಕ್ ಮೋಸ ಹೋಗಿರೋರು ಇದ್ದಾರೆ. ಇದು ಕಂಡುಹಿಡಿಯೋದು ನೀವ್ ಹೇಳ್ದಂಗೆ ಬಹಳ ಕಷ್ಟ. ಯಾಕಂದ್ರೆ ಒಂದು ಮುಖವಾಡದ ಹಿಂದೆ ಏನಿರುತ್ತೆ ಅಂತಕ್ಕಂಥದ್ದು ಸಾಮಾನ್ಯ ಜನಕ್ಕೆ ಜಡ್ಜ್ ಮಾಡೋದಕ್ಕೆ ಆಗೋದಿಲ್ಲ. ಮೋರ್ ಓವರ್ ಅವ್ರು ತುಂಬಾ ಕಷ್ಟದಲ್ಲಿ ಇರ್ತಾರೆ, ಡೆಸ್ಪರೇಟ್ ಇರ್ತಾರೆ, ಎಮೋಷನಲಿ ತುಂಬಾ ಪೇನ್ ಅನ್ನ ತಂದಿರ್ತಾರೆ. ಆ ಪೇನ್ಗೆ ಯಾರು ಅಟ್ಲೀಸ್ಟ್ ಅವರು ನೀಟಾಗಿ ಹೇಳ್ದೇ ಇದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ಆ ಪೇನ್ಗೆ ಸ್ಪಂದಿಸೋದು ಏನಾದ್ರೂ ಪ್ರಾಪರ್ ಆಗಿ ಮಾಡಿದ್ರೆ ಅದಕ್ಕೊಂದು ವ್ಯಾಲ್ಯೂ ಅಂತಕ್ಕಂಥದ್ದು ಸಿಗುತ್ತೆ. ಆದ್ರೆ ಇವಾಗ ಏನಾಗ್ಬಿಡ್ತಾ ಇದೆ, ತುಂಬಾ ಕಮರ್ಷಿಯಲ್ ಆಗ್ಬಿಟ್ಟಿದೆ. ಎಲ್ಲೇ ಹೋಗಿ ಯೂಟ್ಯೂಬ್ ಅಲ್ಲಿ ದೊಡ್ಡ ಒಂದು ಫಾಲೋವರ್ಸ್ ಇರ್ತಾರೆ, ವ್ಯೂಸ್ಗೆ ಎಷ್ಟೊಂದು ಓಡಿರುತ್ತೆ. ಆದ್ರೆ ಅವ್ರ ಹತ್ರ ಒಂದು ಸಾಮಾನ್ಯ ಕ್ಲೈಂಟ್ ಹೋದಾಗ ಎಷ್ಟು ಡಿಸಪಾಯಿಂಟಿಂಗ್ ಆಗಿ ಹೊರಗಡೆ ಬರ್ತಾರೆ ಅಂದ್ರೆ ಸುಮಾರು ಜನ ಕ್ಲೈಂಟ್ಸ್ ಹೇಳ್ತಾರೆ ನನಗೆ. ಆದ್ರೆ ಒಂದು ಸಲ ನಿಮ್ಗೆ ಏನಾದ್ರು ಯೂನಿವರ್ಸ್ ತಥಾಸ್ತು ಅಂದ್ಬಿಟ್ಟು ಒಂದು ಒಳ್ಳೆ ದಾರಿ, ಒಂದು ಒಳ್ಳೆ ಟ್ಯಾರೋ ರೀಡರ್ ಹತ್ರ ನಿಮ್ಮನ್ನ ಕರ್ಕೊಂಡೋಗಿ ಬಿಟ್ರೆ ಅದ್ ನಿಮ್ಮ ಅದೃಷ್ಟನೇ ಸರಿ. ಸೊ ಇದು ಹೆಂಗ್ ಕಂಡುಹಿಡಿಯೋದಂದ್ರೆ ನೀವ್ ಯೂನಿವರ್ಸ್ ನ ಪ್ರೇ ಮಾಡ್ಬೇಕು. ನನ್ಗೆ ಯಾರು ಗುರುಗಳಾಗಿ ನನ್ನ ಲೈಫಲ್ಲಿ ಬರ್ತಾರೆ ಅವರು ಜೆನ್ಯೂನ್ ಆಗಿರ್ಲಿ ಅಂತ ಅವ್ರು ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅದನ್ನ. ಅಂಡ್ ಅದು ಕೂಡ ಅವ್ರ ಡೆಸ್ಟಿನಿನಲ್ಲಿ ಬರ್ದಿರ್ಬೇಕು. ಸೊ ದಿಸ್ ಇಸ್ ವಾಟ್ ಇಟ್ ಇಸ್.